ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ 2 ರೆಸಿಪಿನ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಒಂದು ಒಣಗಿದ ಸಿಗಡಿ ಮತ್ತು ಚಪ್ಪರದವರೆಕಾಯಿ, ಹಾಗೆ ಅದರಲ್ಲಿ ಎಗ್ಗನ್ನು ಕೂಡ ನಾನು ಹಾಕಿ ಒಂದು ಕರಿಯನ್ನು ಮಾಡ್ತಾಯಿದ್ದೀನಿ. ಈ ವ್ಲಾಗನ್ನು ನಾನು 17th ಜಾನ್ವರಿ ನಾನು ಈವ್ನಿಂಗಿಂದ ಶೂಟ್ ಮಾಡ್ಕೊಂಡಿರೋದ್ರಿಂದ ನೈಟ್ ಡಿನ್ನರ್ಗೆ ನಾನು ಏನು ಮಾಡಿದ್ದೆ ಅದನ್ನು ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಏನು ಮಾಡಿದ್ದೆ ಅದನ್ನು ಎರಡನ್ನೂ ಕೂಡ ನಿಮ್ಮ ಜೊತೆ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ನೀವು ನೋಡ್ತಾ ಇರ್ಬೋದು, ನಾನು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಹಾಗೆ ಚಪ್ಪರದವರೆಕಾಯಿ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಣಗಿದ ಸಿಗಡಿ ಏನಿದೆ ಅದನ್ನೆಲ್ಲ ವಾಶ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೆ. ಸ್ವಲ್ಪ ಇದು ಜಸ್ಟ್ ಟೇಸ್ಟ್ಗೋಸ್ಕರ ಅಷ್ಟೇ. ಹಾಗೆ ನಾನಿವಾಗ ಈರುಳ್ಳಿನ ಫ್ರೈ ಮಾಡಿಕೊಂಡು ನೆನೆಸಿಟ್ಕೊಂಡಿರುವಂಥ ಸಿಗಡಿನ ಅದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ಅಂದರೆ ಅದರಲ್ಲಿರುವಂಥ ಸ್ಮೆಲ್ಲೆಲ್ಲ ಹೋಗುತ್ತೆ. ಹಾಗಾಗಿ ಸೊ ಅದೆಲ್ಲ ಫ್ರೈ ಆಗಿದ ಮೇಲೆ ಮತ್ತೆ ನಾನು ನೆಕ್ಸ್ಟ್ ಟೊಮೆಟೊ ಆಮೇಲೆ ಅದೇನಿದೆ ಚಪ್ಪರದವರೆಕಾಯಿ ಅದನ್ನೆಲ್ಲ ಈ ಕರಿಗೆ ನಾನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜನಕ್ಕೆ ಈ ಸಿಗಡಿದು ಸ್ಮೆಲ್ಲೆಲ್ಲ ಇಷ್ಟ ಆಗಲ್ಲ, ಒಣಗಿದ್ದು ಸ್ವಲ್ಪ ಸ್ಮೆಲ್ ಬರುತ್ತೆ. ಹಾಗಾಗಿ ನಾವು ಈ ಥರ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಯಾವುದೇ ರೀತಿಯ ಸ್ಮೆಲ್ಲು ಅದೇನು ಇರಲ್ಲ. ಹಾಗೆ ಇದಾಗಿದ ಮೇಲೆ ನಾನೊಂದು ಹೆಲ್ದಿ ಆಗಿರುವಂಥ ತುಂಬ ಒಳ್ಳೆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅಂದರೆ ಪಾಲಕ್ ಸೊಪ್ಪಿನ ಪಪ್ಪು ಅಂತ ಹೇಳ್ತಾರೆ, ಅಂದರೆ ದಾಲ್ ತವ್ವೆ ನೀವೇನು ಬೇಕಾದರೂ ಹೇಳ್ಬೋದು. ಪಾಲಕ್ ಸೊಪ್ಪಿಂದ ಎಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಅಂತ ಹೇಳಿ ನೀವು ಆ ಥರ ತವೆನ ಮಾಡಿಕೊಂಡು ಸೈಡ್ ಡಿಶ್ ಆಗಿ ಕೂಡ ಈ ಸಿಗಡಿ ಕರಿನ ನೀವು ಇಟ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಇವಾಗ ಈ ಥರ ಇದು ಫ್ರೈ ಆಗಿದೆ, ಚೆನ್ನಾಗಿ ಆಯಿಲೆಲ್ಲ ಬಿಟ್ಕೊಂಡಿದೆ. ಆವಾಗ ನಾನು ಈ ಚಪ್ಪರದವರೆಕಾಯನ್ನು ಹಾಕ್ಕೊಂಡಿದ್ದೀನಿ, ಹಾಗೆ ಟೊಮೆಟೊ ಕೂಡ ಇದ್ರ ಜೊತೆನೇ ನಾನು ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟು ಮುಚ್ಚಳ ಮುಚ್ಚಿ 1-2 ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಆವಾಗ ನಾವು ಉಪ್ಪು ಖಾರ ಹಾಗೆ ಧನಿಯಾ ಪೌಡರ್ ಅದನ್ನೆಲ್ಲ ಹಾಕ್ಕೊಂಡು ಮತ್ತೆ ಮುಚ್ಚಿ ಬೇಯಿಸ್ಕೋಬೇಕು. ಇವಾಗ ಇಲ್ಲಿ ಎಗ್ಗನ್ನು ನಾನೇನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಅದನ್ನು ಎಗ್ಗನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಏನಕ್ಕೆ ಅಂದರೆ ಎಗ್ಗು ಸ್ವಲ್ಪ ಟೇಸ್ಟಿಯಾಗಿ ಅದರದ್ದು ಫ್ಲೇವರ್ ಆಗಿರ್ಬೋದು ಮತ್ತು ಕಲರ್ ಕೂಡ ಚೇಂಜ್ ಆಗಿ ತುಂಬ ಚೆನ್ನಾಗಿರುತ್ತೆ. ಈ ಥರ ಕರಿಯಲ್ಲೆಲ್ಲ ಎಗ್ ಹಾಕೋದೇನೆಂದರೆ ಜಸ್ಟ್ ನಂಚ್ಕೊಳ್ಳಿಕ್ಕೆ ಅಷ್ಟೇ. ನಾರ್ಮಲಾಗಿ ನಾವು ಎಗ್ಗನ್ನು ಬಾಯ್ಲ್ ಮಾಡಿಕೊಂಡು ತಿನ್ನೋದಕ್ಕಿಂತ ಈ ಥರ ಸ್ವಲ್ಪ ಫ್ರೈ ಮಾಡಿಕೊಂಡು ಕರಿಗೆಲ್ಲ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ನೋಡಲಿಕ್ಕೂ ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂದ ತಿಂತಾರೆ. ನೀವಿವಾಗ ನೋಡ್ಬೋದು ಇದು ಫ್ರೈ ಆಗಿದ ಮೇಲೆ ಎಷ್ಟು ಚೆಂದ ಕಾಣ್ತಿದೆ ಅಂತ ಹೇಳಿ. ನೋಡಿ ಇವಾಗ ಎಗ್ ಅಂತಲೇ ಅನ್ನಿಸ್ತಾ ಇಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಕೂಡ ಒಂಥರ ಚೆನ್ನಾಗಿರುತ್ತೆ. ಸೊ ಇವಾಗ ನೀವು ಈ ಥರ ಕರಿ ಏನು ಮಾಡಿದ್ರೂ ಕೂಡ ಈ ಥರ ಎಗ್ಗನ್ನು ಫ್ರೈ ಮಾಡಿ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಆಲ್ರೆಡಿ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ಮತ್ತು ಇಲ್ಲಿಗೆ ಸ್ಕಿಪ್ ಮಾಡಿಬಿಟ್ಟು ಹೋಗಬೇಡಿ ಆಯಿತಾ. ಏನಕ್ಕಂದರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಕೂಡ ಇನ್ನೊಂದು ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಅದು ಇದಕ್ಕಿಂತ ತುಂಬ ಚೆನ್ನಾಗಿದೆ. ಸೊ ಅದನ್ನು ಕೂಡ ನೋಡಿ. ಅದಕ್ಕೋಸ್ಕರ ನಾನಿಲ್ಲಿ ಜಸ್ಟ್ ತೊಗರಿ ಬೇಳೆನ ಮಾತ್ರ ನಾನು ವಾಶ್ ಮಾಡಿ ತೊಳೆದು ಅದಕ್ಕೆ ಉಪ್ಪಲ್ಲ ಏನಂತಾರೆ ಎಣ್ಣೆ ಮತ್ತು ಸ್ವಲ್ಪ ಅರಿಶಿನ ಹಾಕಿ ನಾನು ಬೇಯಿಸಿಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಇವಾಗ ನಾನು ಪಾಲಕ್ ಸೊಪ್ಪಿನ ಒಂದು ಕಟ್ಟನ್ನು ತಗೊಂಡಿದ್ದೀನಿ. ಇವಾಗೆಲ್ಲ ಚಳಿಗಾಲ ಅಲ್ವಾ, ತುಂಬ ಒಳ್ಳೆ ಸೊಪ್ಪು ಸಿಗುತ್ತೆ, ಫ್ರೆಶ್ ಆಗಿ ಸಿಗುತ್ತೆ. ಸೊ ಪಾಲಕ್ ಸೊಪ್ಪನ್ನು ಈ ಥರ ನಾನು ಇದ್ರದ್ದು ಕಟ್ಟೇನಿದೆ ಆ ಕಟ್ಟು ಸಮೇತ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಅದರಲ್ಲಿ ಕಸ ಎಲ್ಲ ಇರುತ್ತೆ ಅಂತ ಹೇಳಿ ಜಾಸ್ತಿ. ಹಾಗೆ ಇದನ್ನು ನೀಟಾಗಿ ಬಿಡಿಸ್ಕೊಂಡು ವಾಶ್ ಮಾಡಿ ಇದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಪಾಲಕ್ ಸೊಪ್ಪು ತುಂಬ ಅಂದರೆ ತುಂಬ ಹೆಲ್ದಿ, ಅದು ಸಿಗುವಂಥ ಟೈಮಲ್ಲಿ ನೀವು ವೀಕ್ಲಿ ಒನ್ಸ್ ಆದ್ರೂ ತಿನ್ನಬೇಕು. ಅದರಿಂದ ತುಂಬ ಐರನ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ, ತುಂಬ ಚೆನ್ನಾಗಿ ಹೆಲ್ತ್ ಬೆನಿಫಿಟ್ ಇರುವಂಥ ಸೊಪ್ಪಿದು. ಹಾಗೆ ಮಕ್ಕಳಿಗೆಲ್ಲ ಈ ಥರ ದಾಲೆಲ್ಲ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ. ಇವಾಗ ನಾನಿದಕ್ಕೆ ಒಂದು ಪ್ಯಾನನ್ನು ಇಟ್ಕೊಂಡು ಅದರಲ್ಲಿ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ.
ಈ ರೀತಿಯಾಗಿ ನೀವು ಪಾಲಕ್ ಸೊಪ್ಪಿನ ದಾಲ್ ಮಾಡಿದರೆ ಇದರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲ ಅಂದರೆ ಪಾಲಕ್ ಸೊಪ್ಪು ಬೇಳೆ ಅದೆಲ್ಲ ಒಟ್ಟಿಗೆ ಹಾಕಿ ಕೂಗಿಸಿ ಕೂಡ ಮಾಡ್ಬೋದು. ಬಟ್ ಅದಕ್ಕಿಂತ ಈ ಥರ ಒಂದು ಮೆಥಡಲ್ಲಿ ಮಾಡಿದರೆ ಅದ್ರ ಟೇಸ್ಟ್ ಅನ್ನೋದು ಅಷ್ಟು ಚೆನ್ನಾಗಿ ಇರುತ್ತೆ ಅಂತ ಹೇಳ್ಬೋದು. ಇವಾಗ ನಾನು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಗೆ ಅದಕ್ಕೆ ಸಾಸಿವೆ, ಜೀರಿಗೆ ಇದೆಲ್ಲ ಒಗ್ಗರಣೆಗೆ ಹಾಕೋಬೇಕು. ಇಂಗು ಇದ್ದರೆ ಇಂಗು ಮತ್ತು ಒಣಮೆಣಸಿನ್ಕಾಯಿ ಮತ್ತು ಏನಂತಾರೆ ಕರಿಬೇವಿನ ಸೊಪ್ಪು. ನನ್ನ ಹತ್ರ ಇರಲಿಲ್ಲ, ಕರಿಬೇವಿನ ಸೊಪ್ಪು ಕೂಡ ನೀವು ಹಾಕೋಬೋದು. ನಾರ್ಮಲಾಗಿ ಏನೇನೆಲ್ಲ ಒಗ್ಗರಣೆಗೆ ಹಾಕ್ತಾರಲ್ಲ ಅದನ್ನೆಲ್ಲ ನೀವು ಹಾಕೋಬೋದು. ಸೊ ಈ ಥರ ಒಗ್ಗರಣೆ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಬೆಳ್ಳುಳ್ಳಿ ಎಲ್ಲ ಚೆಂದ ಫ್ರೈ ಆಗಿದ ಮೇಲೆ ಅದಕ್ಕೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ನಾನು ಹಾಕ್ತಾಯಿದ್ದೀನಿ. ಈರುಳ್ಳಿ ಅನ್ನೋದು ಆಪ್ಷನಲ್ ಅಷ್ಟೇ. ನನಗೆ ಇಷ್ಟ ಈರುಳ್ಳಿ, ಟೊಮೆಟೊ ಅದೆಲ್ಲ ದಾಲಲ್ಲಿದ್ದರೆ ಇಷ್ಟ ಆಗುತ್ತೆ. ಟೊಮೆಟೊ ಮಾತ್ರ ಎಸ್ಪೆಷಲಿ ನನಗೆ ತುಂಬ ಅಂದರೆ ತುಂಬಾ ಇಷ್ಟ. ನಮ್ಮ ಮನೆಯಲ್ಲಿ ಎಲ್ಲರೂ ನನ್ನ ಹಸ್ಬೆಂಡು ಹೇಳ್ತಾ ಇರ್ತಾರೆ ಯಾವಾಗ ನೋಡಿದ್ರು ಟೊಮೆಟೊ ತಿಂತೀಯ ಅಂತ. ಏನೋ ಗೊತ್ತಿಲ್ಲ, ನಂಗೆ ಟೊಮೆಟೊ ಇಲ್ಲ ಅಂದರೆ ಆ ಕರಿ ಮಾಡಿದ ಥರನೇ ಇರಲ್ಲ. ಈವನ್ ಉಪ್ಪಿಟ್ಟು ಮಾಡಿದ್ರೂ ಟೊಮೆಟೊ ಹಾಕೋಬೇಕನ್ಸುತ್ತೆ. ಪ್ರತಿಯೊಂದು ಐಟಮಲ್ಲೂ ನಂಗೆ ಟೊಮೆಟೊ ಅಂದರೆ ತುಂಬ ಇಷ್ಟ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಆಂಧ್ರ ಸೈಡಲ್ಲೆಲ್ಲ ಟೊಮೆಟೊ ಅಷ್ಟು ಯೂಸ್ ಮಾಡಲ್ಲ, ಈರುಳ್ಳಿಯನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ನಂದು ಉಲ್ಟಾ, ಇಲ್ಲಿ ಟೊಮೆಟೊ ಜಾಸ್ತಿ ಬೇಕು, ಹಾಗಾಗಿ ಸ್ವಲ್ಪ ಟೊಮೆಟೊನೇ ಹಾಕ್ತಾಳೆ ಇವಳು ಅನ್ನೋ ಥರ ಆಗುತ್ತೆ ಅವ್ರಿಗೆ. ಬಟ್ ಆದ್ರೂ ಏನೂ ಪರವಾಗಿಲ್ಲ, ಅವ್ರಿಗೂ ನಮ್ಮ ಸೈಡ್ ಫುಡ್ ಅಂದರೆ ಅವ್ರಿಗಿಷ್ಟ, ಅವ್ರ ಸೈಡ್ ಫುಡ್ ಅಂದರೆ ನನಗಿಷ್ಟ. ಸೊ ಆ ಥರ ನಮಗೆ ಯಾವತ್ತೂ ಡಿಫ್ರೆನ್ಸ್ ಬರಲಿಲ್ಲ. ಇವಾಗ ನಾನು ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯ್ತಲ್ವ, ನೀವು ನೋಡಿದ್ರಿ. ಸೊ ಅದಾಗಿದ ಮೇಲೆ ಈ ಸೊಪ್ಪನ್ನು ಹಾಕ್ಕೋಬೇಕು. ಎಷ್ಟು ಸೊಪ್ಪಾಗಿದ್ರೂ ಅದು ಆಮೇಲೆ ಈ ಥರ ಬಾಯ್ಲ್ ಆಗಿಬಿಟ್ಟು ನೋಡಿ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನೀವು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೋದು. ಇಲ್ಲ ಖಾರ ಜಾಸ್ತಿ ತಿಂತಾರೆ ಅಂದರೆ ಖಾರ ಕೂಡ ಹಾಕೋಬೋದು. ನಮ್ಮ ಮನೇಲಿ ಖಾರ ಸ್ವಲ್ಪ ಕಡಿಮೆ ತಿಂತಾರೆ. ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಆಗಿ ಬೆಂದಿದ ಮೇಲೆ ನಾವು ದಾಲನ್ನು ಹಾಕ್ಕೋಬೇಕು. ನಂದು ಸ್ವಲ್ಪ ಈ ದಾಲು ಅಷ್ಟು ನೀಟಾಗಿ ಬೆಂದಿರಲಿಲ್ಲ. ಮತ್ತು ನಾನು ಸ್ವಲ್ಪ ಹೊತ್ತು ಇದನ್ನೆಲ್ಲ ಹಾಕ್ಕೊಂಡು ಒಂದು 10 ಮಿನಿಟ್ಸ್ವರೆಗೂ ಬಾಯ್ಲ್ ಮಾಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಉಪ್ಪು ರುಚಿ ಎಲ್ಲ ನೋಡಿಕೊಂಡು ಎಲ್ಲ ಹಾಕ್ಕೊಂಡಿದ ಮೇಲೆ ನೀವು ಒಂದು 10 ಮಿನಿಟ್ಸು ನೀಟಾಗಿ ಲೋ ಫ್ಲೇಮಲ್ಲಿ ಅದನ್ನು ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿ ಹೆಲ್ದಿಯಾಗಿ ತುಂಬ ಟೇಸ್ಟಿಯಾಗಿರುವಂಥ ಪಾಲಕ್ ಪಪ್ಪು ಏನಂತಾರೆ ಅದು ರೆಡಿಯಾಗುತ್ತೆ. ಸೊ ಇದನ್ನೇ ನೀವು ಮೆಂತೆಯಿಂದನೂ ಮಾಡ್ಕೋಬೋದು. ಹಾಗೆ ನಮ್ಮ ಸೈಡೆಲ್ಲ ಬಸಳೆ ಸಿಗುತ್ತೆ, ಬಸಳೆಯಿಂದ ಮಾಡಿದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ನನ್ನ ಮಕ್ಕಳಿಗೆ ಚಪಾತಿನೇ ಯಾವಾಗಲೂ ಅವ್ರಿಗೆ ಫೇವ್ರೇಟು. ಬಾಕ್ಸ್ಗೆ ಚಪಾತಿ ಕೊಟ್ರೆ ಅವರು ಖಾಲಿ ಮಾಡ್ಕೊಂಡು ಬರ್ತಾರೆ. ಹಾಗಾಗಿ ನಾನು ಕಂಪಲ್ಸರಿ ಒಂದು 2-3 ಚಪಾತಿ ಮಾಡಿಕೊಂಡು ಅವ್ರಿಗೆ ಹಾಕ್ಬಿಟ್ಟು ಕೊಡ್ತೀನಿ. ಅದು ನನಗೆ ಹ್ಯಾಬಿಟ್ ಆಗಿದೆ. ನಾನು ನನ್ನ ಹಸ್ಬೆಂಡ್ ರೈಸ್ ತೊಗೊಂಡು ಹೋಗ್ತೀವಿ, ಅವರಿಬ್ರಿಗೂ ನಾನು ಚಪಾತಿ ಬಾಕ್ಸಲ್ಲಿ ಕೊಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲೆಲ್ಲ ಮಕ್ಕಳು ಚಪಾತಿ ತೊಗೊಂಬರ್ತಾರೆ, ಹಾಗಾಗಿ ಅವ್ರಿಗೆ ಅದೇ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು 1-2 ಚಪಾತಿನ ಅವ್ರಿಗೋಸ್ಕರ ಮಾಡಿಬಿಟ್ಟು ಕೊಡ್ತೀನಿ. ಅದಕ್ಕೋಸ್ಕರ ನನ್ನ ಚಾನಲ್ ನೋಡೋದ್ರಿಂದ ನಿಮಗೇನು ಬೆನಿಫಿಟ್ ಅಂತ ಹೇಳಿದರೆ, ನಿಮಗೆ ಆಂಧ್ರ ಸ್ಟೈಲ್ ಫುಡ್ಡು, ಕರ್ನಾಟಕ ಸ್ಟೈಲ್ ಫುಡ್, ಹಾಗೆ ಇಲ್ಲಿ ನಾರ್ತ್ ಇಂಡಿಯಾ ಸ್ಟೈಲ್ ಫುಡ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದೊಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನನ್ನ ಮಕ್ಕಳಿಗೋಸ್ಕರ ಸ್ಪೆಷಲಾಗಿ ಇವಾಗ ಚಪಾತಿಯನ್ನು ಮಾಡ್ತಾಯಿದ್ದೀನಿ. ಹಾಗೆ ಇನ್ನೊಂದೆಂದರೆ ರೈಸ್ ತಿನ್ನಲ್ಲ ಅಂತ ಹೇಳಿ ಅಲ್ಲ, ರೈಸ್ ತಿಂತಾರೆ. ರೈಸ್ ತಿಂದರೆ ಏನಪ್ಪ ಅಂತ ಹೇಳಿದ್ರೆ ತಿನ್ನಿಸ್ಬೇಕು. ನಾನಿವಾಗ ಚಿಕ್ಕವನಿಗಾದರೆ ತಿನ್ನಿಸ್ಬೇಕಾಗುತ್ತೆ, ದೊಡ್ಡವನಾದರೆ ತಿಂತಾನೆ. ಬಟ್ ಅವನಿಗೆ ಸ್ಕೂಲಲ್ಲಿ ತೊಗೊಂಡು ಹೋಗ್ಬಿಟ್ಟು ತಿನ್ನಬೇಕು ಅಂತ ಹೇಳಿದರೆ ಇಷ್ಟ ಇಲ್ಲ. ಇವಾಗ ಇಡ್ಲಿ ದೋಸೆ ಎಲ್ಲ ತೊಗೊಂಡೋಗಿದ್ರೆ ಅವ್ರ ಫ್ರೆಂಡ್ಸ್ ಎಲ್ಲ ತಿಂತಾರೆ, ಅವ್ರ ಜೊತೆ ಸ್ವಲ್ಪ ಎಕ್ಸ್ಟ್ರಾನೇ ಕಳಿಸ್ಬೇಕಾಗುತ್ತೆ. ಅವ್ರಿಗೆಲ್ಲ ಜಾಸ್ತಿ ಇಷ್ಟ ಇಡ್ಲಿ ದೋಸೆ ಅಂತ ಹೇಳಿ. ಸೊ ಅದನ್ನು ಅವ್ರು ತೊಗೊಂಡು ಹೋಗ್ತಾರೆ. ಆಮೇಲೆ ಅವು ಇಲ್ಲಿ ಸೈಡ್ ಮಕ್ಕಳು ಜಾಸ್ತಿ ಪರೋಟ ಆಗಿರ್ಬೋದು, ಎಲ್ಲ ಸ್ಟಫ್ಡ್ ಪರೋಟನೇ ತೊಗೊಂಬರ್ತಾರೆ. ಅದನ್ನೆಲ್ಲ ಇವನು ಇಷ್ಟಪಟ್ಟು ತಿಂತಾನೆ. ಸೊ ಅದು ಒಂದು ಮಕ್ಕಳಿಗೆ ಒಂದೊಳ್ಳೆ ಮೆಮೊರಿ ಇರುತ್ತೆ ಅಂತ ಅನ್ಕೊತೀನಿ ನಾನು. ಸೊ ಅದಕ್ಕೋಸ್ಕರ ಅವರಿಬ್ಬರಿಗೋಸ್ಕರನೇ ಸ್ಪೆಷಲಾಗಿ ಒಂದು 3 ಚಪಾತಿನ ನಾನು ಮಾಡ್ತೀನಿ. ಆ ಥರ ನನಗೆ ಅದು ಹ್ಯಾಬಿಟ್ ಆಗೋಗಿದೆ. ಹಾಗೆ ಎಲ್ಲ ಕೆಲಸ ಮಾಡಿ ಸ್ಕೂಲ್ಗೆ ಹೋಗಿ ಈವ್ನಿಂಗ್ ಬರುವಾಗ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದರು. ಹಾಗೆ ಮಕ್ಕಳನ್ನೂ ಕೂಡ ಕ್ರಚ್ಚಿಂದ ಕರ್ಕೊಂಡು ಬಂದಿದ್ದರು. ಸೊ ಬರುವಾಗ ನಾವು ಆನ್ ದ ವೇ ಹೋಗಿಬಿಟ್ಟು ಪಾನಿಪುರಿ ತಿನ್ನುವ ಅಂತ ಹೇಳಿ ಹೋಗಿದ್ವಿ. ನಾವು ಯಾವಾಗಲೂ ಇಲ್ಲೇ ಬರೋದು. ಇದೊಂದು ಲೈನ್ ಫುಲ್ಲು ಫುಡ್ ಕೋರ್ಟ್ ಥರ ಇರುತ್ತೆ. ಹಾಗೆ ನನ್ನ ಮಗ ಜಿಲೇಬಿ ಬೇಕು ಅಂತ ಹೇಳ್ದ. ಕಾರಲ್ಲಿ ಕೂತ್ಕೊಂಡಿದ್ದ ಮೇಲೆ ತುಂಬ ಚಳಿ, ಹೊರಗಡೆ ನಿಂತ್ಕೊಳ್ಳಿಕ್ಕೆ ಆಗಲ್ಲ. ಸೊ ಹಾಗಾಗಿ ಅವರು ಜಿಲೇಬಿ ತರಲಿಕ್ಕೆ ಹೋಗಿದ್ದಾರೆ.
ನಾನು ಕ್ಯಾಮ್ರಾ ಫ್ರಂಟಲ್ಲಿ ಬಂದುಬಿಟ್ಟು ವೀಡಿಯೋ ಮಾಡಬೇಕು ಆ ಥರ ಎಲ್ಲ ಅಂದ್ಕೊತೀನಿ. ಬಟ್ ಏನಂದರೆ ತುಂಬ ಶಾರ್ಟ್ ಟೈಮ್ ಅನಿಸುತ್ತೆ ನನಗೆ. ಟೈಮು ಸಾಕಾಗಲ್ಲ. ಬೆಳಿಗ್ಗೆಯಿಂದ ಈವ್ನಿಂಗ್ವರೆಗೂ ತುಂಬ ಬ್ಯುಸಿಯಾಗಿರೋದ್ರಿಂದ ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿ ವೀಡಿಯೋ ಮಾಡಬೇಕು ಅಂತ ಹೇಳಿದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ರೆಸಿಪೀಸ್ನ ತೋರಿಸ್ತಾ ಇದ್ದೀನಿ. ಹಾಗೆ ಎಲ್ಲಾದರೂ ಹೋಗಿದ್ರೆ ಬಂದಿದ್ರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೆ ಯಾರ್ಯಾರೆಲ್ಲ ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ನೋಡ್ತಾ ಇರ್ಬೋದು ನೀವು, ಇಲ್ಲಿಂದ ಅಲ್ಲಿವರೆಗೂ ಫುಲ್ ಅದು ಫುಡ್ ಕೋರ್ಟೆ ಎಲ್ಲ ನಾವು ಏನು ಯಾವ ಥರ ಸ್ನ್ಯಾಕ್ಸ್ ಬೇಕೋ, ಚಾಟ್ಸ್ ಬೇಕು, ದೋಸೆ ಅಂಥದ್ದೆಲ್ಲ ಸಿಗುತ್ತೆ. ಸೊ ಫೈನಲಿ ಜಿಲೇಬಿ ಬಂತು, ನಾವು ತಿಂತಾ ಇದ್ದೀವಿ. ತುಂಬ ಬಿಸಿಯಾಗಿ, ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮುಂದೆನೇ ಮಾಡಿಬಿಟ್ಟು ಕೊಡ್ತಾರೆ. ಸೊ ನಮಗೆ ಸಾಟರ್ಡೆ ಯಾವಾಗಲೂ ಸ್ವಲ್ಪ ನಾವು ಈ ಥರ ಹೊರಗಡೆ ಫುಡ್ ತಿನ್ನಬೇಕು ಅಂತ ಅಂದ್ಕೊತೀವಿ. ಏನಕ್ಕಂದರೆ ಮಂಡೆಯಿಂದ ಫುಲ್ ವೀಕಲ್ಲೆಲ್ಲ ಗಡಿಬಿಡಿಯಲ್ಲಿ ಇರ್ತೀವಲ್ವ, ಹಾಗಾಗಿ ಸಾಟರ್ಡೆ ನಮಗೆ ಏನೋ ಒಂದು ಸ್ಪೆಷಲ್ ತಿನ್ನಬೇಕಂತ ಹಾಗೆ ಇವತ್ತಿನ ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.